ಸರ್ ಮಮತಾ? ಮಂಜು ಮಂಜು ಮಮತಾ ಅಂದ್ರೆ 38 ವರ್ಷ. ಮಮತಂಗೆ. ಓಕೆ. ಮಂಜುನಾಥ್ 43 ವರ್ಷ. ಓಕೆ. ಅವರು ಸೀಗ್ವಾನೆಯಿಂದ ಕೆಲ್ಸಕ್ಕೇನೋ ಹೋಗಿದ್ದಾರೆ. ಸರಿ. ಸೀಗ್ವಾನೆ ಅಂತ. ಅಲ್ಲಿಂದ ಮಳೆ ಶುರು ಆಯ್ತು ಅಂತ ಬೈಕಲ್ಲಿ ಗಂಡ ಹೆಂಡತಿ ಬಂದು ಅವರು ಅದ್ದತ್ತಿ ಅಂತ ಹಂತವಾನೆ ಹತ್ರ ಊರು, ಅವ್ರ ಸ್ವಂತ ಊರು ಅದ್ದತ್ತಿ ಅಂತ. ಓಕೆ. ಅವರು ಸೀಗ್ವಾನೆಯಿಂದ ಅದ್ದತ್ತಿ ಬರೋಷ್ಟೊತ್ತಿಗೆ ಅಲ್ಲಿ ಮಳೆ ಜೋರಾಯ್ತು ಅಂತ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದಾರೆ. ಓಕೆ. ಬೈಕ್ ನಿಲ್ಸಿ ಬಸ್ ಸ್ಟ್ಯಾಂಡ್ ಓಕೆ. ಪಕ್ಕ ಮರಕ್ಕೆ ಸಿಡ್ಲು ಹೊಡೆದಿದೆ ಇರ್ಬೇಕು. ಅದು ಶಾಕ್ ಆಗಿ ಇವರು ಅಲ್ಲಿ ಬಿದ್ದಿದ್ರು. ಫ್ರೆಂಡ್ಸ್ ಯಾರೋ ಕರ್ಕೊಂಡ್ ಬಂದಿದ್ರು. ಬಂದಾಗ ವೈಟಲ್ಸ್ ಎಲ್ಲ ಸ್ಟೇಬಲ್ ಇತ್ತು. ಬಟ್ ಇವರು ಯಾರಾದ್ರೆ ಮಮತಾ ಅನ್ನೋದು ಮೂಗಲ್ಲಿ ಮತ್ತೆ ಕಿವಿಯಲ್ಲೆಲ್ಲ ಸ್ವಲ್ಪ ರಕ್ತ ಇತ್ತಂತೆ. ಸ್ವಲ್ಪ ಅನ್ಕಾನ್ಶಿಯಸ್ ಇದ್ರು ಶಾಕಿಗೆ. ಹೋಗಿದ್ದಾರೆ, ಹೈಯರ್ ಸೆಂಟ್ರಿಗೆ ರೆಫರ್ ಆಗಿದ್ದಾರೆ ಶಿವಮೊಗ್ಗಕ್ಕೆ. ಈಗ ಚೆನ್ನಾಗಿದ್ದಾರೆ ಇಬ್ರು. ಈಗ ಹೇಗಿದೆ ಸರ್ ಅವ್ರ ಸ್ಥಿತಿ ಹೇಗಿದೆ ಈಗ ಸದ್ಯ? ಈಗ ಸ್ಥಿತಿ ನಾವು ಅವ್ರ ಜೊತೆ ಇದ್ದವ್ರದ್ದು ಕಾಂಟ್ಯಾಕ್ಟ್ ಮಾಡಕ್ ಆಗಿಲ್ಲ. ಬಟ್ ಅಲ್ಲಿ ಆಶಾ ಕಾರ್ಯಕರ್ತ ಕೇಳಿದೆ. ಓಕೆ. ಹಲೋ, ನಿನ್ನೆ ಈವ್ನಿಂಗ್ ಇಬ್ರು ಸ್ಟೇಬಲ್ ಆಗಿದ್ರೆ ಚೆನ್ನಾಗೂ ಇದ್ದಾರೆ ಅಂತ ಹೇಳಿದ್ರು. ಓಕೆ ಓಕೆ ಓಕೆ. ಬೇರೆ ಏನಾದ್ರು ಅಂಗಗಳಿಗೆ ಗಾಯ ಏನಾದ್ರು ಆಗಿದ್ಯಾ? ಡ್ಯಾಮೇಜ್ ಏನಾರು ಆಗಿದ್ಯಾ? ಕೈಯು ಕಾಲು ಆತರ ಏನು ಆಗಿಲ್ಲ. ಒಬ್ರು ಮಂಜುನಾಥ್ ಅನ್ನೋರು ಇಲ್ಲೇ ಸ್ವಲ್ಪ ಸ್ಟೇಬಲ್ ಇದ್ರು. ಹೆಂಡತಿ ಅನ್ಕಾನ್ಶಿಯಸ್ ಇದ್ದ ಕಾರಣ ಅಲ್ಲಿ ರೆಫರ್ ಮಾಡಿದ್ರು. ಮೂಗಲ್ಲಿ ಬಾಯಲ್ಲಿ ಸ್ವಲ್ಪ ಬ್ಲೀಡಿಂಗ್ ಇತ್ತು. ನಾವು ಅದು ಸ್ಟೇಬಲ್ ಆಗಿದೆ, ಈಗ ಏನ್ ಸಮಸ್ಯೆ ಇಲ್ಲ ಅಂತ ನಿನ್ನೆ ಸಾಯಂಕಾಲ ಫೋನ್ ಮಾಡಿದಾಗ ನಮ್ಮ ಆಶಾ ಕಾರ್ಯಕರ್ತರಿಗೆ ಹಾಗೆ ಹೇಳಿದ್ದಾರೆ. ಈಗ ಅವ್ರ ಜೊತೆ ಬೈ ಸ್ಟ್ಯಾಂಡರ್ ಒಬ್ರು ಹೋಗಿದಾರಲ್ಲ ಹಾಸ್ಪಿಟಲ್ ಅಲ್ಲಿ, ಅವರು ಕಾಂಟ್ಯಾಕ್ಟ್ ಸಿಗ್ತಲ್ಲ. ಬಟ್ ಸ್ಟೇಬಲ್ ಇದ್ದಾರೆ ಅಂತ ಊರಲ್ಲಿ ಏನೋ ನ್ಯೂಸ್ ಬೇರೆ ಏನೋ ಬಂದಿಲ್ಲ. ಅಂದ್ರೆ ಸಾಮಾನ್ಯವಾಗಿ ಸಿಡ್ಲು ಗುಡುಗು ಹೊಡೆದಾಗ ಈ ಕಿವಿ ಕೇಳಿಸದೇ ಇರುವಂತದ್ದು, ಕಣ್ಣು ಕಾಣಿಸ್ದೇ ಇರೋ ತರ ಎಲ್ಲ ಆಗುವಂತದ್ದೆಲ್ಲ ನಾವು ಗಮನಿಸಿದೀವಿ. ಆತರ ಏನಾರು ಆಗಿದ್ಯಾ ಹೇಗೆ? ಇಲ್ಲ, ಈಗ ಆತರ ಏನೂ ಆಗಿಲ್ಲ. ಕಿವಿಲ್ ರಕ್ತ ಬಂದಿತ್ತು, ಕಿವಿಲಿ ಮೂಗಲ್ಲಿ. ಅದು ಯಾಕೆ ಅಂತ ಅದರಿಂದ ಈಗ ಗೊತ್ತಾಗುತ್ತೆ ಇನ್ನು. ಹಿಯರಿಂಗ್ ಏನೋ ಲಾಸ್ ಆಗಿದೆ. ಅಂದ್ರೆ ಇವರು ಬೈಕಲ್ಲಿ ಬರ್ತಾ ಇರುವಾಗ ಸಿಡ್ಲು ಹೊಡೆದಿರೋದು ಅಥವಾ ನಿಲ್ಸಿದ್ರ? ಮಳೆ ಅಂತ ನಿಲ್ಸಿದ್ರ? ಮರದ ಕೆಳಗಿದ್ರ? ಎಲ್ಲಿದ್ರು ಅಂತ? ಮೈಕ್ ನಿಲ್ಸಿ ಬಸ್ ಸ್ಟ್ಯಾಂಡ್ ಹತ್ರ ಮಳೆ ಬರ್ತಿತ್ತಲ್ಲ, ಬಸ್ ಸ್ಟ್ಯಾಂಡ್ ಒಳಗೆ ಸೇರ್ಕೊಂಡಿದ್ರು. ಅಲ್ಲೊಂದು ಬಸ್ ಸ್ಟಾಪ್, ಅದ್ರ ಪಕ್ಕ ಮರಕ್ ಹೊಡೆದಿದೆ. ಅಲ್ಲಿಂದ ಇವರಿಗೆ ತಾಗಿರ್ಬೇಕು ಅಂತ ಬಸ್ ಸ್ಟ್ಯಾಂಡ್ಗೆ ಎಲ್ಲ ಮರಕ್ ಹೊಡೆದಿದೆ. ಆ ಬಸ್ ಸ್ಟಾಪ್ ಪಕ್ಕನೇ ಒಂದ್ ಮರ ಇತ್ತು, ಅಲ್ಲಿಗೆ ಹೊಡೆದಿದೆ. ಅಲ್ಲಿಂದ ಇದಕ್ಕೆ ತಾಗಿದೆ ಅಂತ ಹೇಳಿದ್ರು. ಎಸ್ ಸರ್. ಹಾಗಾದ್ರೆ ಈಗ ಸದ್ಯ ಆರೋಗ್ಯವಾಗಿದ್ದಾರೆ? ಆರೋಗ್ಯವಾಗಿದ್ದಾರೆ, ಏನು ಸಮಸ್ಯೆ ಇಲ್ಲ. ಎಸ್ ಸರ್, ಎಸ್ ಸರ್. ಓಕೆ, ಈಗ ಮಳೆಗಾಲ ಪ್ರಾರಂಭ ಆಗ್ತಿದೆ ಸರ್. ಸಾರ್ವಜನಿಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಈ ಮೂಲಕ ನೀವು? ಈ ತರದೆಲ್ಲ ಆದಾಗ ಹೆಂಗೆ ಅವರು ಕಾಪಾಡ್ಕೊಳ್ಬೇಕು ಅನ್ನುವಂಥದ್ದು ತಮ್ಮ ಜೀವನವನ್ನ ಮಳೆ ಬಂದ ಸಂದರ್ಭದಲ್ಲಿ? ಒಂಟಿ ಮರದ ಹತ್ರ ಹೋಗಿ ನಿಲ್ದಾಗ ಅದು ಅಟ್ರಾಕ್ಟ್ ಆಗೋದೇ ಈ ತರ ಟಿನ್ ರೂಫಿಂಗ್ ಎಲ್ಲ, ಸುಮಾರು ಟಿನ್ ರೂಫಿಂಗ್ ಇಂಥದ್ದೆಲ್ಲ. ಸೊ ಎಲ್ಲಿ ಸಾಧ್ಯವಾದಷ್ಟು ಮನೆ ಒಳಗಡೆನೆ ಇರೋದು, ಟ್ರಾವೆಲ್ ಮಾಡೋದು ಎಲ್ಲ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೇವೆ. ಯಾವ್ದು ಇಂಥದ್ದು ಕಬ್ಬಿಣದ್ದು ಮೊಬೈಲ್ ಫೋನ್ಸ್, ಇವನ್ನೆಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇದನ್ನೆಲ್ಲ ಇಟ್ಕೊಬಾರ್ದು. ಜೊತೆಗೆ ಅಟ್ರಾಕ್ಷನ್ ಆಗೋದಕ್ಕೆ ಕಂಡಕ್ಟರ್ ಅಲ್ಲ ಇದು ಅಂತ ಮನೆ ಒಳಗೆ ಇದೆ ಹೇಳಕ್ ಹೇಳ್ತೀನಿ. ಯೂಶಲಿ ಏನ್ ಮಾಡ್ತಾರೆ ಇವರು, ಇಂಡಿವಿಜುವಲ್ ಆಗಿ ಮರದ ಸಿಂಗಲ್ ಮರನೋ ಏನೋ ಸ್ಟಾಪ್ ಅಂತ ನಿಲ್ತಾರೆ. ಅಂತ ಟೈಮಲ್ಲಿ ಅದು ಅಟ್ರಾಕ್ಟ್ ಆಗೋದು. ಈ ಹೊಲದಲ್ಲೂ ನೋಡಿ, ದೊಡ್ಡ ಫೀಲ್ಡ್ ಅಲ್ಲಿ ಒಂದು ಮರ ಇರುತ್ತೆ, ಅಲ್ಲಿ ಹೋಗಿ ಅಡಿ ನಿಂತ್ಬಿಡ್ತಾರೆ. ಅದು ಟಾಲೆಸ್ಟ್, ಅದಕ್ಕೆ ಅಟ್ರಾಕ್ಟ್ ಆದಾಗ ಇದಾಗ್ತದೆ. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಇನ್ಫಾರ್ಮೇಶನ್ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.